ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಅಂಡರ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಓಕೆ, ಇವತ್ತು ಫೈನಲ್ ರಿಸಲ್ಟ್ ಬರ್ತಾ ಇದೆ ನಿಮಗೆ. ಹಂಗಾಗಿ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾವಾಗ ಬರ್ತಾ ಇದೆ ಅಂತಂದರೆ KCET ಸ್ಟೂಡೆಂಟ್ಗೆ ಮಾತ್ರ, ಅದ್ರ ಜೊತೆಗೆ ನೀಟು ಕೂಡ ಸ್ಟೂಡೆಂಟ್ ಇದೆ. ಬಟ್ ನೀಟ್ ಸ್ಟೂಡೆಂಟ್ ಎಲ್ಲರೂ ಕೂಡ ಅಲ್ಲ. ಓಕೆ, ಸೊ ಅದ್ರ ತಕ್ಕನಿಗೆ ಸ್ವಲ್ಪ ಕಣ್ಣಾಡ್ಸೋದಂತಂದರೆ ಸೊ ಇದರಲ್ಲಿ ಕೊಟ್ಟಿದ್ದಾರೆ. ಬೇಕಾದರೆ ಎಲ್ಲನೂ ಕೂಡ ಒನ್ ಟೈಮ್ ನೋಡ್ಕೋರಿ. ಯಾರ್ಯಾರಿಗಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದೆ ನೋಡಿ: ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ ಆ್ಯಂಡ್ BS ನರ್ಸಿಂಗ್, B ಫಾರ್ಮಾ, ಫಾರ್ಮಡಿ ಮತ್ತು BPT, BPO, ಅಲಡಲ್ ಸೈನ್ಸ್ ಮತ್ತು ಅಂತ ಹಾಕಿಬಿಟ್ಟು ಏನು ಮಾಡಿದೆ ನೋಡಿ, ಆಯುಷ್ ಕೋರ್ಸ್ಗಳ 2ನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಅಂದರೆ ನಿನ್ನೆ ಬಿಟ್ಟಿದ್ರು. ಇವತ್ತು ಇದೇ ಸೇಮ್ ಟು ಸೇಮು ಇದೆ. ಇಲ್ಲಿ ಏನು ಕಾಣಿಸ್ತಿದೆ ಎಲ್ಲನೂ ಕೂಡ ಫೈನಲ್ ರಿಸಲ್ಟು ಕೂಡ ಇವತ್ತೇ ಬರ್ತಾ ಇದೆ. ಸೊ ದಾಟ್ ನೀವು ಅರ್ಥ ಮಾಡ್ಕೋರಿ. ಎಕ್ಸೆಪ್ಟ್ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಅಂದರೆ ಮೆಡಿಕಲ್ ಮತ್ತು ಡೆಂಟಲ್ 2 ಕೋರ್ಸ್ಗಳನ್ನು ಬಿಟ್ಟು ರಿಮೈನಿಂಗ್ KCET ಎಲ್ಲ ಕೋರ್ಸಸ್ಗಳು ಮತ್ತು BMS ಸ್ಟೂಡೆಂಟು ಕೂಡ ನಿಮಗೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಇವತ್ತು ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಿದ್ದಾರೆ? ಆಫ್ಟರ್ 3 AM. ಓಕೆ, ನಿನ್ನೆ ಥರ ನೋಡಿ, ನಿನ್ನೆ 1 ಗಂಟೆ ನಂತರ ಅಂತ ಹೇಳಿದ್ರು. ಕೈದವ್ರು ಸೇಫ್ಟಿ ಇರ್ತಾರೆ, ಅವರು ಎಕ್ಸಾಕ್ಟ್ ಟೈಮ್ಗಳಲ್ಲ ನಂತರ ಅಂತ ಹಾಕಿಬಿಟ್ರೆ ಅವ್ರಿಗೆ ಯಾವಾಗ ಇಷ್ಟ ಬರ್ತದೋ ಅವಾಗ ಹಾಕಂತಾರೆ. ಇವತ್ತು ಸೇಮ್ 3 ಗಂಟೆ ನಂತರ ಅಂತ ಹೇಳಿದ್ರೆ, ಸೊ 3 ಗಂಟೆ ಒಳಗಡೆ ಅಂತೂ ರಿಸಲ್ಟ್ ಬರೋಲ್ಲ. ಅರ್ಥ ಮಾಡ್ಕೊಂಬಿಡಿ. ಯಾಕಂತಂದರೆ ಇವಾಗ 1 ಗಂಟೆವರೆಗೂ ಕೂಡ ನೀವು KA ಮೇಲ್ ಮಾಡೋದೇ ಆಗ್ತದೆ. ಅಂತಂದರೆ ಏನಾದರೂ ಆಕ್ಷೇಪಣೆಗಳಂತ ಏನದು ಅಂತಂದರೆ ಏನಾದರೂ ಅಬ್ಜೆಕ್ಷನ್ ಅಂತಂದರೆ ನೀವು 1 ಗಂಟೆವರೆಗೂ ಕೂಡ ಅಬ್ಜೆಕ್ಷನ್ಸ್ ಏನಾದರೂ ಕೂಡ ಮೇಲ್ ಮಾಡಬೇಕು. ಕೆಲವೊಂದು ಸ್ಟೂಡೆಂಟ್ ಕೇಳ್ತಿದ್ರು ಯಾವ ರೀತಿ ನಾವು ಮೇಲ್ ಮಾಡೋದಂತಂದು. ಸೊ KA ವೆಬ್ಸೈಟ್ಗೆ ಬನ್ನಿರಿ. ಈ ರೀತಿ KA ವೆಬ್ಸೈಟ್ ಇರ್ತದೆ. ನೀವು ಡೈರೆಕ್ಟಾಗಿ ಬೇಕಾದರೆ ಕೆಳಗಡೆ ಬಂದುಬಿಟ್ರೆ ನಿಮಗೆ ಇಲ್ಲಿ ಒಂದು ಇಮೇಲ್ ID ಸಿಗ್ತದೆ. ಮೇಲೆ ಕಾಣಿಸ್ತಿದೆ, ಬೇಕಾದರೆ ಇಮೇಲ್ ಅಂತ ಕಾಣಿಸ್ತಿದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡ್ಕೊರಿ. ಬೇಕಾದ್ರೆ 1 ಟೈಮ್ ಕ್ಲಿಕ್ ಮಾಡ್ಕೊತೀನಿ ನಾನು. 1 ಟೈಮ್ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಆಗ್ತದೆ, ನನ್ನ ಹತ್ರ ಬೇರೆ ಇಮೇಲ್ ಯಾವುದಾದ್ರೂ ಇರ್ತಾವೆ, ಒಂದು ಯಾವುದಾದ್ರೂ ಇಮೇಲ್ ID ಬರ್ತದೆ. ಅದಾದ ತಕ್ಷಣ ಕೆಳಗಡೆ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, KR@nic.in ಅಂತ ಬಂದುಬಿಟ್ಟು ಸಬ್ಜೆಕ್ಟ್ ಅಂತ ಬರೆದ್ಬಿಟ್ಟು ನಿಮ್ಗೆ ಏನೆಲ್ಲ ಇರ್ತದೆ ಅದನ್ನೆಲ್ಲನೂ ಕೂಡ ಬರೆದುಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಹೋಗ್ತದೆ. ಇಷ್ಟೇ ಸಿಂಪಲ್. ಇಮೇಲ್ ಮಾಡೋದು ದೊಡ್ಡ ವಿಷಯನೆಲ್ಲ. ಮಾಡಿ ಏನೋ ಫಾರ್ಮಾಲಿಟಿ ಮಾಡ್ತಿದ್ದಾರೆ KEದವ್ರು ಕೂಡ ಗೊತ್ತಿದೆ ನಮಗೆ. ಅದು ಏನು ಅಷ್ಟೇನು ಹಂಗೆ ಮಾಡೋಂಗಿತ್ತಂದ್ರೆ ಅದನ್ನು ಸೀರಿಯಸ್ಸಾಗಿ ತೊಗೊಂಡು ಮತ್ತೆ ಒಂದು 6 ಅವರ್ ಆದರೂ ತೊಗೋಬೇಕಿತ್ತು. ಅವ್ರು 1 ಗಂಟೆ ಮಾಡಿ 1-2 ಅವರಲ್ಲಿ ಏನು ರೀ ನೋಡ್ತಾರೆ ಅವರು, ಹೌದಲ್ವಾ? ಸೊ ಆದರೂ ಮಾಡಿರಿ. ಓಕೆ, ಭಾಳಷ್ಟು ಏನು ಮಾಡಿರಪ್ಪ ಅಂತಂದರೆ, ನಾನು ನಿಮ್ಗೆ ಒಂದು ಏನು ಕೂಡ ಮಾಡಿದೆ ಹೋತಂದ್ರೆ ಒಂದು ಮಾಡಿ ನಿಮ್ಗೆಲ್ಲರೂ ಕೂಡ ಹೆಲ್ಪ್ ಆಗೋಕೆ. ಸೊ ಅದರಲ್ಲಿ ಏನು ಬರೀರಿ ಅಂತಂದರೆ, ನಿಮಗೆ ಚಾಯ್ಸಸ್ಗಳನ್ನು 4 ಕೊಡಿ ಪ್ಲೀಸ್. ಅಂದರೆ ಚಾಯ್ಸಸ್ ಈ ಸೆಕೆಂಡ್ ರೌಂಡು 3rd ರೌಂಡ್ ಹೋಗಲಿಕ್ಕೆ ನಮಗೆ ಚಾಯ್ಸ್ 1, 2, 3, 4 ಅಂತ ಏನಿದಾವೆ 4 ಚಾಯ್ಸಸ್ ಕೊಡಿ ಅಂತ ಬರೀರಿ. ನಿಮಗೆ ಗೊತ್ತಿದೆ ಚಾಯ್ಸ್ 2 ಮತ್ತು 3 ಇಲ್ಲದೆ ಎಷ್ಟು ಎಫೆಕ್ಟ್ ಆಗಿದೆ ಅಂತಂದ್ರೆ ಸದ್ಯ ಹುಡುಗರಿಗೆ ಭಾಳಷ್ಟು ತೊಂದರೆ ಪಡ್ತಿದ್ದಾರೆ. ಸೊ ಹಂಗಾಗಿ ಮೇಲಲ್ಲಿ ಎಲ್ಲ ಒಂದು ಸ್ಟೂಡೆಂಟ್, ಒಂದು ಸಾವಿರಾರು ಸ್ಟೂಡೆಂಟ್ ಸೇಮ್ ಒಂದೇ ರೀತಿಯಾಗಿ ಮಾಡಿರಿ. ಓಕೆ, ಸೊ ಬೇಕಾದರೆ ನಾನು ನಿಮ್ಗೆ ಹೇಳ್ತೀನಿ ಏನಂತ. ಸೊ ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿರ್ಬೋದು ಏನಂತಂದು, ಗಿವ್ ಅಸ್ ಆಲ್ ದ ಚಾಯ್ಸಸ್ ಟು ಗೋ ಟು ರೌಂಡ್ 3 ಅಂದರೆ ಮೀನ್ಸ್ ಚಾಯ್ಸ್ 1, 2, 3, 4 ಪ್ಲೀಸ್ ಗಿವ್ ಅಂತಂದು ಹಾಕ್ರಿ. ಸೊ ಹಂಗಾದರೆ KEದವ್ರು ಈ ರೀತಿಯಾಗಿ ಎಲ್ಲರೂ ಕೂಡ ಮೇಲ್ ಮಾಡೋದ್ರಿಂದ ಏನಾಗ್ತದೆ, ಭಾಳಷ್ಟು ಇಮೇಲ್ಸ್ಗಳು KEದವ್ರಿಗೂ ಇರ್ತದೆ. ಸೊ ಸ್ಟೂಡೆಂಟ್ಗೆ ಭಾಳಷ್ಟು ವರಿ ಆಗ್ತದೆ ಅಂತ ಗೊತ್ತಾಗಿ ಮೇ ಬಿ ರೂಲ್ಸು ಸ್ವಲ್ಪ ಚೇಂಜಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸೊ ಆಗುತ್ತೆಲ್ಲ ಗೊತ್ತಿಲ್ಲ, ಒಂದೇನೋ ಸಣ್ಣ ಪ್ರಯತ್ನ ಎಲ್ಲರೂ ಸೇರಿ ಮಾಡಿದರೆ ಆಗ್ಬೋದು. ಓಕೆ, ಒಬ್ಬರಿಬ್ಬರು ಅಂತೂ ಮಾಡಿದ್ರಾಗಲ್ಲ. ಈ ಸಾವಿರಾರು ಸ್ಟೂಡೆಂಟ್ ಈ ರೀತಿ ಮೇಲ್ ಮಾಡೋದ್ರಿಂದ ಎಲ್ಲ ಒಂದು ಸ್ಟೂಡೆಂಟ್ಗೆ ಹೆಲ್ಪ್ ಆಗ್ತದೆ. ನಿಮಗೆ ಆ್ಯಕ್ಚುಲಿ ಆಗೋದು, ಯಾಕಂದರೆ ಚಾಯ್ಸಸ್ಗಳು 4 ಇದ್ದಾಗ ನಿಮ್ಗೆ ಏನಪ್ಪ ಆಗ್ತದೆ, ಸೊ ನಮಗೆ ಹೋಲ್ಡ್ ಇಟ್ಟು ಒಂದು ಹೋಗ್ಬೋದು, ಸಿಕ್ಕರೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಡೈರೆಕ್ಟಾಗಿ 3rd ರೌಂಡ್ ಹೋಗ್ಬೋದು. ಈ ರೀತಿ ಎಲ್ಲ ಕೂಡ ಆಪ್ಷನ್ಸ್ಗಳು ಸಿಗ್ತವೆ. ಚಾಯ್ಸ್ 2 and 3 ಸಿಕ್ಕರೆ, ಬರೀ ಚಾಯ್ಸ್ 1 and 4 ಸಿಕ್ಕರೆ ಅಡ್ಮಿಷನ್ ಆಗ್ತೀರಿ, ಇಲ್ಲಾಂದ್ರೆ ಎಕ್ಸಿಟ್ ಆಗ್ತೀರಾ. ನೀವು ಮಾಡ್ತಿರೋ ಬಿಡ್ತಾರೋ ನಂಗಂತೂ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ರೂಲ್ಸ್ ಪ್ರಕಾರ ಇವತ್ತು ಮಧ್ಯಾಹ್ನ 3 ಗಂಟೆ ಮೇಲ್ಗಡೆ ನಿಮ್ಮದು ಫೈನಲ್ ರಿಸಲ್ಟ್ ಅನ್ನೋದು ಬರ್ತದೆ. ಅದಾದ ತಕ್ಷಣ ಮತ್ತೆ ನಿಮ್ಗೆ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ, ಒಂದು ಡೀಟೇಲ್ ಇನ್ಸ್ಟ್ರಕ್ಷನ್ ಕೂಡ KEದವ್ರು ಕೊಡ್ತಾರೆ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಪ್ರೀವಿಯಸ್ ಬೆಳಗ್ಗೆ ಒಂದು ವೀಡಿಯೋ ಹಾಕಿದ್ದೆ, ಅದನ್ನ ಯಾರೆಲ್ಲ ನೋಡ್ಕೊಂಡಿಲ್ಲ, ನೀಟ್ ಸ್ಟೂಡೆಂಟು ಕೂಡ ನೀಟಾಗಿ ಮಾಡಿದ್ದೀನಿ, ನೋಡ್ಕೊರಿ ಅದನ್ನು. ಆ್ಯಂಡ್ ಅದರಲ್ಲಿ ಹೇಳಿದ್ದೀನಿ ನಿಮ್ದು ಏನೇ ಒಂದು ಡೌಟ್ಸ್ ಇತ್ತಂದ್ರೂ ಆನ್ಸರ್ ಮಾಡ್ತೀನಿ ಅಂತಂದು. ಸೊ ಹಂಗಾಗಿ ಹೋಗ್ಬಿಟ್ಟು ಡೌಟ್ಸ್ ಹಾಕ್ರಿ. ಇನ್ನೂ 1 or 2 hours ಬಿಟ್ಬಿಟ್ಟು ನಿಮ್ಮ ಎಲ್ಲ ಒಂದು ಡೌಟ್ಸು ಕೂಡ ಎಲ್ಲ ಡೌಟ್ಸು ಕೂಡ ಏನು ಮಾಡ್ತೀನಿ, ಕ್ಲಾರಿಟಿನ ಕೊಡ್ತೀನಿ. ಓಕೆ, ಈ ಪ್ರೀವಿಯಸ್ ಜಸ್ಟ್ ಒಂದು ವೀಡಿಯೋ ಬ್ಯಾಕ್ ಹೋಗ್ಬಿಟ್ಟು ನೋಡ್ಕೊರಿ, ಅರ್ಥ ಆಗ್ತದೆ. ಸರಿ, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಇನ್ನು ಮೇಲೆ ಬರ್ತಕ್ಕಂಥ ಪ್ರತಿಯೊಂದು ವೀಡಿಯೋ ಇಂಪಾರ್ಟೆಂಟು ಪ್ಲೀಸ್. ಓಕೆ, ಪ್ರತಿಯೊಂದು ಇಂಪಾರ್ಟೆಂಟು ಕೂಡ, ಯಾಕಂದರೆ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಇದೆ ಸೆಕೆಂಡ್ ರೌಂಡ್. ಅದರಲ್ಲಿ ಈ ವರ್ಷ ಈ ಸರ್ತಿ ಸೆಕೆಂಡ್ ರೌಂಡ್ ಮಾತ್ರ ಸಿಕ್ಕಾಪಟ್ಟೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದರೆ ನಿಮಗೆ ಅರ್ಥನೂ ಕೂಡ ಕೆಲವೊಂದಿಷ್ಟು ಆಗೋದಿಲ್ಲ. ಸೊ ಹಾಗಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಆ್ಯಂಡ್ ಇಷ್ಟೇ, ಮಧ್ಯಾಹ್ನ 3 ಗಂಟೆ ನಂತರ ಒಂದು ಫೈನಲ್ ರಿಸಲ್ಟ್ ಬರ್ತದೆ. ನೋಡೋಣ, KEದವ್ರು ಇನ್ಸ್ಟ್ರಕ್ಷನ್ ಇವತ್ತು ಕೊಡಲೇಬೇಕು, ಏನಾದರೂ ಕೊಡಲೇಬೇಕು. ಯಾಕಂದರೆ MCC ಕಡೆಯಿಂದನೂ ಕೂಡ ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಇನ್ನೂ ಡಿಲೇ ಆಗ್ತದೆ ಸೆಕೆಂಡ್ ರೌಂಡ್ ಯಾರಿಗೆ, ಮೆಡಿಕಲ್ಲು ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ. ಸರಿ, ನೋಡೋಣ, ಏನಾದರೂ ಬಂದರೆ ಅಪ್ಡೇಟ್ ಕಳ್ಸೋಣ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.